ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸವಿರುಚಿ. ಇವತ್ತಿನ ವಿಡಿಯೋದಲ್ಲಿ ಮೊಜರೆಲ್ಲಾ ಚೀಸ್ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ, ತುಂಬ ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ಎಲ್ಲ ಪಿಜ್ಜಾಗಳಲ್ಲೂ ಮೊಜರೆಲ್ಲಾ ಚೀಸ್ ಹಾಕದೆ ಮಾಡೋಕ್ಕೆ ಬರಲ್ಲಲ್ವಾ? ಹಾಗಾಗಿ ಈ ಥರ ಮೊಜರೆಲ್ಲಾ ಚೀಸನ್ನು ಮನೇಲಿ ಮಾಡ್ಕೋಬೋದು. ನಾನು ಹಾಗೆ ಹೋಮ್ ಮೇಡ್ ಪಿಜ್ಜಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನನ್ನ ವೀಡಿಯೋಸ್ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಮನೆಯಲ್ಲೇ ಹೆಲ್ದಿಯಾಗಿ, ಹೈಜೀನಾಗಿ ಪಿಜ್ಜಾ ರೆಡಿ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಬೇಗ ವಿಡಿಯೋ ನೋಡ್ಕೊಂಡು ಬಂದುಬಿಡೋಣವಾ? ನೋಡಿ, ನಾನು ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲು ತೊಗೋಬೇಕು. ಪ್ಯಾಕೆಟ್ ಹಾಲಲ್ಲಿ ಚೀಸ್ ಬರಲ್ಲ. ಈ ಥರ ಅರ್ಧ ಲೀಟರ್ ಹಾಲನ್ನ ಇವಾಗ ಬಿಸಿಗೆ ಇಟ್ಕೊತಿದ್ದೀನಿ. ಬಿಸಿಗೆ ಇಟ್ಕೊಂಡ್ಮೇಲೆ ಕಲಿಸ್ತಾನೆ ಇರಬೇಕು. ಟೆಂಪ್ರೇಚರ್ ಎಲ್ಲ ಹಾಲು ಪರ್ಫೆಕ್ಟಾಗಿ ಮೇಂಟೈನ್ ಆಗ್ತಾ ಬರಬೇಕು. ನಾವು ಬಿಸಿ ಇಟ್ಟಾಗೆ ಕೆಳಗಡೆ ಬಿಸಿ ಇರುತ್ತೆ, ಮೇಲ್ಗಡೆ ತಣ್ಣಗಾಗುತ್ತಲ್ವ, ಆ ಥರ ಆಗಬಾರ್ದು. ಟೋಟಲ್ ಹಾಲೆಲ್ಲ ಒಂದೇ ಥರ ಟೆಂಪ್ರೇಚರ್ ಮೇಂಟೈನ್ ಆಗಬೇಕು. ನಾನು ಈ ಮೊಜರೆಲ್ಲಾ ಚೀಸ್ನ 2-3 ಸರಿ ಟ್ರೈ ಮಾಡಿಬಿಟ್ಟು ನಿಮಗೆಲ್ಲ ಪರ್ಫೆಕ್ಟಾಗಿ ಮೆಜರ್ಮೆಂಟ್ಸ್ ಹೇಳಬೇಕು ಅಂತಲೇ ಹಾಕಿದ್ದೀನಿ. ನೀವು ಮಾಡಿಕೊಂಡ್ರೂ ಹಾಫ್ ಲೀಟ್ರಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಸ್ವಲ್ಪ ಉಗುರು ಬೆಚ್ಚಗೆ ಹಾಲು ಕಾದ್ಮೇಲೆ ಆಫ್ ಮಾಡ್ಕೊಂಬಿಡಬೇಕು. ಆಫ್ ಮಾಡಿಬಿಟ್ಟು ಅರ್ಧ ಲೀಟರ್ ಹಾಲಿಗೆ 1 ಸ್ಪೂನಷ್ಟು ವೆನಿಗರ್ ಕಲಿಸ್ಕೊತಿದ್ದೀನಿ. ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಒಂದು 20 ಮಿನಿಟ್ಸ್ ಆದಮೇಲೆ ಈ ಹಾಲೆಲ್ಲ ಒಡೆದು ಚೀಸೆಲ್ಲ ರೆಡಿ ಆಗಿರುತ್ತೆ. ನೋಡಿ, ಈ ಥರ ಬರುತ್ತೆ. ವೆನಿಗರ್ ಹಾಕೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಮೊಜರೆಲ್ಲಾ ಚೀಸ್ ಬರುತ್ತೆ. ಅದೇ ನಿಂಬೆಹಣ್ಣು ಹಾಕಿದರೆ ಮೊಜರೆಲ್ಲಾ ಚೀಸ್ ಬರಲ್ಲ, ಪನ್ನೀರ್ ಆಗೋಗುತ್ತೆ. ನೋಡಿ, ಈ ಥರ ಗಡ್ಡೆ ಗಡ್ಡೆ ಬರುತ್ತೆ. ಇದನ್ನೆಲ್ಲ ನೀಟಾಗಿ ಫಿಲ್ಟ್ರ್ ಮಾಡ್ಕೊಂಬಿಡೋಣ. ಇದರಲ್ಲಿರೋ ಹಾಲು ನೀರು ಎಲ್ಲ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಂಬಿಟ್ಟು ಬರೀ ಚೀಸ್ ಮಾತ್ರ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೋಬೇಕು. ಅದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇಲ್ದಂಗೆ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ. ಇವಾಗ ಅದು ಮಿಕ್ಕಿರೋ ನೀರಿದೆ ಅಲ್ವಾ, ಅದರಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಬಿಸಿ ಮಾಡ್ಕೊತಿದ್ದೀನಿ. ಈ ಹಾಲು ಸುಮ್ಮನೆ ಬಿಸಿ ಆದರೆ ಸಾಕು, ಬಾಯ್ಲ್ ಆಗಬಾರ್ದು. ನಮಗೆ ಟಚ್ ಮಾಡೋಕ್ಕೆ ಬರೋ ಥರ ಇರಬೇಕು. ಇವಾಗ ಈ ಚೀಸ್ನ ಮತ್ತೆ ಅದರಲ್ಲಿ ಡಿಪ್ ಮಾಡಿ ಸ್ಕ್ವೀಸ್ ಮಾಡ್ತಾ ಹೋಗಬೇಕು. ಒಂದು 4ರಿಂದ 5 ಸರಿ ಆ ಥರ ಡಿಪ್ ಮಾಡಿ ಸ್ಕ್ವೀಸ್ ಮಾಡ್ಕೊತಾ ಹೋಗ್ತಾ ಇರಬೇಕು. ಈ ಥರ ಮಾಡೋದ್ರಿಂದ ಚೀಸು ಎಲಾಸ್ಟಿಕ್ ಥರ, ರಬ್ಬರ್ ಥರ ಆಗುತ್ತೆ. ನೋಡಿ, ಹೀಗೆ 3 to 4 ಟೈಮ್ಸ್ ಅದ್ಬಿಟ್ಟು ಸ್ಕ್ವೀಸ್ ಮಾಡ್ತಾ ಹೋಗಬೇಕು. ನಾವು ಈ ಥರ ಅದ್ದಂಗೆಲ್ಲ ಅದು ಚೀಸ್ ಸ್ವಲ್ಪ ಹಾರ್ಡ್ ಆಗ್ತಾ ಹೋಗುತ್ತೆ. ಈ ಚೀಸ್ ರೆಡಿ ಆದಮೇಲೆ ನೀವು 15 to 20 ಡೇಸ್ವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ. ನಾವು ಎಷ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ, ಎಷ್ಟು ದಿನ ಆದರೂ ಚೆನ್ನಾಗಿರುತ್ತೆ. ನೋಡಿ, ನಾವು ಸ್ಕ್ವೀಸ್ ಮಾಡ್ದಂಗೆಲ್ಲ ಚೀಸ್ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಹೋಯಿತು. ಅದು ಹಾರ್ಡ್ ಆದಂಗೆಲ್ಲ ಅದರೊಳಗಡೆ ಇರೋ ಹಾಲು ನೀರು ಎಲ್ಲ ಹೊರಗಡೆ ಬಂದುಬಿಟ್ಟು ಕ್ವಾಂಟಿಟಿ ಕಡಿಮೆ ಆಗೋಗುತ್ತೆ. ನಾನು ಹಾಫ್ ಲೀಟ್ರ್ ಮಾತ್ರ ತೊಗೊಂಡಿದ್ದೀನಿ, ಹಾಗಾಗಿ ಚೀಸನ್ನು ಸ್ವಲ್ಪನೇ ಬರುತ್ತೆ. ನಿಮಗೆ ಜಾಸ್ತಿ ಬೇಕು ಅಂದರೆ 1 ಲೀಟ್ರ್ ತೊಗೊಂಬಿಟ್ಟು 2 ಸ್ಪೂನ್ಸ್ ವೆನಿಗರ್ ಹಾಕೋಬೇಕು. ನೋಡಿ, ಈ ಥರ ಜಗ್ಗಿದ್ರೆ ಎಲಾಸ್ಟಿಕ್ ಥರ ಆಗುತ್ತೆ. ಇವಾಗಿದು ಪರ್ಫೆಕ್ಟ್ ಮೊಜರೆಲ್ಲಾ ಚೀಸ್ ಅಂತ ಅನ್ಕೋಬೋದು.
ನಾವು ಈ ಥರ ಡಿಪ್ ಮಾಡಿ ತೆಗ್ದಂಗೆಲ್ಲ ಅದು ಎಲಾಸ್ಟಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ತಕ್ಷಣ ಇದಕ್ಕೆ ತಣ್ಣೀರು ಹಾಕಿ ಮತ್ತೆ ವಾಶ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ತಣ್ಣೀರು ಅಂದರೆ ಐಸ್ ವಾಟರ್ ಹಾಕೋಬೇಕು. ಐಸ್ ವಾಟರ್ ಹಾಕಿದರೆ ಅದು ಸ್ವಲ್ಪ ಚೀಸ್ ಗಟ್ಟಿ ಆಗ್ತಾ ಹೋಗುತ್ತೆ. ಇವಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗೆದ್ಮೇಲೆ ಚೆನ್ನಾಗಿ ಕವರಲ್ಲಿ ಟೈಟಾಗಿ ಸುತ್ತಬಿಟ್ಟು ಒಂದು 2 ಅವರ್ಸು ಏರ್ ಟೈಟ್ ಕಂಟೈನರಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಬೇಕು. ನೋಡಿ 2 ಅವರ್ಸ್ ಆದಮೇಲೆ ಪರ್ಫೆಕ್ಟ್ ಮೊಜರೆಲ್ಲಾ ಚೀಸ್ ರೆಡಿ ಆಗೋಗಿದೆ. ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಹೈಜಿನಿಕ್ ಆಗಿ ಮಾಡ್ಕೊಂಡಿದ್ದೀವಲ್ವಾ. ಈ ಥರ ಮನೇಲಿ ನೀಟಾಗಿ ನಮ್ಮದೇ ಆದ ನೀಟ್ನೆಸ್ ಮೇಂಟೈನ್ ಮಾಡ್ತಾ ಹೋದರೆ ನಮಗೆ ತಿನ್ನೋಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ಹಾಗೆ ನಾವು ಹೈಜಿನಿಕಾಗಿ ತಿಂತಿದ್ದೀವಿ ಅಂತಲೂ ನಮಗೆ ಸ್ಯಾಟಿಸ್ಫೈ ಆಗುತ್ತೆ. ಇವಾಗ ತವಾ ಮೇಲೆ ಬ್ರೆಡ್ ಇಟ್ಬಿಟ್ಟು ಪಿಜ್ಜಾ ಮಾಡ್ಕೊಳೋ ಥರ ಇದನ್ನು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ನೋಡಿ. ನಾನು ಆವಾಗಲೇ ಹೋಮ್ ಮೇಡ್ ಪಿಜ್ಜಾ ಓವನ್ ಇಲ್ದಂಗೆ ಹೆಂಗೆ ಮಾಡ್ಕೋಬೇಕು ಅಂತ ನಾನು ಒಂದು ವಿಡಿಯೋನಲ್ಲಿ ಪೋಸ್ಟ್ ಮಾಡಿದ್ದೀನಿ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮಗಿನ್ನೂ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ. ಪಿಜ್ಜಾ ಥರನೇ ಬ್ರೆಡ್ಗೆ ನಾನು ಟಾಪಿಂಗ್ಸ್ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಇದು ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಬ್ರೆಡ್ ಮೇಲೆ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಇನ್ನೂ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತವಾಗಿ ಮಾಡಿ ಹಾಕ್ತಿದ್ದೀನಿ. ನೋಡಿ ಇವಾಗ ನಾವು ಮಾಡ್ಕೊಂಡಿರೋ ಮೊಜರೆಲ್ಲಾ ಚೀಸ್ ಹಾಕ್ಕೊತಿದ್ದೀನಿ. ಮಕ್ಕಳೇನಾದರೂ ಸ್ಕೂಲಿಂದ ಬಂದ ತಕ್ಷಣ ಹಸಿವು ಅಂದ ತಕ್ಷಣ ಈ ಥರ ಬೇಗ ಮಾಡಿಕೊಟ್ಬಿಟ್ರೆ ಖುಷಿಯಾಗಿ ತಿಂದ್ಬಿಡ್ತಾರೆ. ಪಿಜ್ಜಾ ತಿಂದಿರೋ ಫೀಲಿಂಗ್ ಇರುತ್ತೆ ಅವ್ರಿಗೆ, ನಮಗೂ ಕಷ್ಟ ಆಗಲ್ಲ ಮಾಡೋಕ್ಕೆ. ನೋಡಿ ಈ ಥರ ಬ್ರೆಡ್ಡಲ್ಲಿ ಮಾಡಿಕೊಟ್ಬಿಡಿ, ಪಿಜ್ಜಾ ತಿಂದೀವಿ ಅಂತ ಖುಷಿ ಆಗಿಬಿಡ್ತಾರೆ ಮಕ್ಕಳು. ಈ ಥರ ತವ ಮೇಲೆ ಇಟ್ಕೊಂಡ್ಬಿಟ್ಟು ನಿಮಗೆ ಮೊಜರೆಲ್ಲಾ ಚೀಸ್ ಹೇಗೆ ಬರುತ್ತೆ ಹೇಗಾಗುತ್ತೆ ಅಂತ ತೋರಿಸೋದಕ್ಕೋಸ್ಕರ ಮಾತ್ರ ನಾನು ಈ ಥರ ಬ್ರೆಡ್ ಮೇಲೆ ಮಾಡಿ ತೋರಿಸ್ತಿದ್ದೀನಿ. ನೋಡಿ ರೆಡಿ ಆಗೋಗಿದೆ. ಸೇಮ್ ಪಿಜ್ಜಾ ಮೇಲಿರೋ ಮೊಜರೆಲ್ಲಾ ಚೀಸ್ ಥರನೇ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಫ್ರೆಂಡ್ಸ್, ನೀವು ಒಂದ್ಸರಿ ಮನೇಲಿ ಈ ಥರ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.